ವೆಲ್ಕಮ್ ಬ್ಯಾಕ್ ಟು ನಂದಿನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಆಲ್ರೆಡಿ ಬ್ಲಾಗ್ನ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡಿದ್ದೆ ಆಫೀಸಿಂದ, ಬಟ್ ವೆಲ್ಕಮ್ ಮಾಡಿರಲಿಲ್ಲ ಅಷ್ಟೇ. ಮಧ್ಯಾಹ್ನ ಈ ವಿಡಿಯೋ ಉದ್ದೇಶ ಏನು ಅಂತ ಅಂದರೆ, ಇವಾಗ ಎಲ್ರಿಗೂ ಹೆಲ್ತ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಲ್ತ್ ಈಗಿರೋ ಲೈಫ್ ಸ್ಟೈಲಲ್ಲಿ ಮತ್ತು ಫುಡ್ ಸ್ಟೈಲಲ್ಲಿ ನಮ್ಮ ಹೆಲ್ತ್ನ ನಾವು ಇಲ್ಲ ಅಂತ ಅಂದ್ರೂ 6 ಮಂತ್ಸ್ಗೆ ಒಂದ್ಸಲಿ 1 ಇಯರ್ಗೆ ಒಂದ್ಸಲಿ ನಾವು ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. ಇಲ್ಲಾಂದರೆ ಗೊತ್ತೇ ಆಗಲ್ಲ ನಮಗೆ ಒಳಗಡೆ ಏನಾಗ್ತಿರುತ್ತೆ, ಏನಾಗಿದೆ ಏನು ಅಂತ ಅಂದ್ಬಿಟ್ಟು. ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಇವಾಗ ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕೆಲವೊಬ್ಬರಿಗೆ ಶುಗರ್ ಅಟ್ಯಾಕ್ ಆಗಿರುತ್ತೆ, ಕೆಲವೊಬ್ಬರಿಗೆ BP ಆಗಿರುತ್ತೆ. ಇದೆಲ್ಲ ಅವ್ರಿಗೆ ಗೊತ್ತೇ ಆಗಲ್ಲ. ಈಗ ಹಾರ್ಟ್ ಅಟ್ಯಾಕಿಂಗ್ ಅಂತಂದರೆ ಏನಾದ್ರು ಒಂಚೂರು ಎದೆ ನೋವ್ತಾ ಇದೆ, ಇಲ್ಲ ಬೆನ್ನು ನೋವ್ತಿದೆ, ಕತ್ತು ನೋವ್ತಿದೆ ಅಂತಂದರೆ ಅವರು ಗ್ಯಾಸ್ಟ್ರಿಕ್ಗಾಗಿದೆ, ಏನೋ ಆಗಿದೆ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಟ್ಬಿಡ್ತಾರೆ. ಬಟ್ ಅದು ಏನಾಗ್ತಿರುತ್ತೆ ಅಂತ ಹೋಗ್ತಾ 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 ಅದು ದೊಡ್ಡದಾಗ್ತಾ ಇರುತ್ತೆ ಆ ಕಾಯಿಲೆ. ಆಮೇಲೆ ಅವ್ರಿಗೆ ಅದೇನಾಗಿರುತ್ತೆ, ಏನಾದ್ರು ಒಂದು ಜೋರು ಅವ್ರ ಬಾಡಿಲಿ ಏನಾದ್ರು ಜಾಸ್ತಿ ಎಫರ್ಟ್ಸ್ ಹೊಡೆದಾಗ, ಪೇನ್ ಆದಾಗ ಅವಾಗ ಹೋಗಿ ಟೆಸ್ಟಿಗೆ ಹೋದರೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ, ನನಗೆ ಇದಾಗಿದೆ, ಇಲ್ಲ ಶುಗರ್ ಬಂದಿದೆ, ಇಲ್ಲ BP ಆಗಿದೆ. ಶುಗರ್ ಬಂದಿರೋರ್ಗೆ ಹೆಂಗೆ ಅಂತಂದರೆ ಫುಲ್ ಬಾಯಾರಿಕೆ ಆಗ್ತಾ ಇರುತ್ತೆ, ಯೂರಿನ್ ಪಾಸ್ ಆಗ್ತಾ ಇರುತ್ತೆ ಜಾಸ್ತಿ, ಮತ್ತು ಸುಸ್ತಾಗ್ತಾ ಇರುತ್ತೆ ಯಾವಾಗ್ಲೂ ಅವರಿಗೆ, ಮತ್ತು ಹಸಿವು ಜಾಸ್ತಿ ಆಗ್ತಾ ಇರುತ್ತೆ. ಇದೆಲ್ಲ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಕೆಲವೊಬ್ರಿಗೆ ಗೊತ್ತಾಗುತ್ತೆ, ಕೆಲವೊಬ್ರಿಗೆ ಗೊತ್ತಾಗೋದಿಲ್ಲ. ಅದು ಹಾಗೆ ಬಿಟ್ಕೊಂಡಿರೋದ್ರಿಂದ ಅವ್ರಿಗೇನಾಗುತ್ತೆ, ಜಾಸ್ತಿ ಅವ್ರ ಬಾಡಿಲಿ ಯಾವಾಗ ಎಫೆಕ್ಟ್ ಹೊಡೆಯುತ್ತೋ ಅವಾಗ ಗೊತ್ತಾಗುತ್ತೆ ಅವ್ರಿಗೆ, ಇದೇನೋ ಆಗಿದೆ ಪ್ರಾಬ್ಲಮ್ ಅಂತ. ಅವಾಗ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊತಾರೆ. ಆ ತೋರಿಸಿದಾಗ ಅವಾಗ ಅವ್ರಿಗೆ ಅದು ಬಂದಿದೆ ಅನ್ನೋದು ಕನ್ಫರ್ಮ್ ಆಗಿರುತ್ತೆ. ಅದ್ರ ಬದಲು ನಾವು ಒಂದು 6 ಮಂತ್ಸ್ಗೆ ಒಂದ್ಸಲಿ 1 ಇಯರ್ಗೆ ಒಂದ್ಸಲಿ ನಮ್ಮ ಹೆಲ್ತ್ ಚೆಕಪ್ನ ನಾವು ಮಾಡಿಸ್ಕೊಂಬಿಟ್ರೆ ಬೆಟರ್ ಅಂತ ಅನಿಸುತ್ತೆ. ಈಗ ಆಲ್ಮೋಸ್ಟ್ ತಿಳಿದಿರೋರು ಸ್ವಲ್ಪ ಇದರಲ್ಲಿ ಇರೋರೆಲ್ಲ ಮಾಡಿಸ್ಕೊತಾನೆ ಇರ್ತಾರೆ. 6 ಮಂತ್ಸ್ಗೆ ಒಂದ್ಸಲಿ 1 ಇಯರ್ಗೆ ಒಂದ್ಸಲಿ ಚೆಕಪ್ ಮಾಡಿಸ್ತಾರೆ. ಬಟ್ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನವರು ನಾವು 1,000 ರೂಪಾಯಿ 2,000 ರೂಪಾಯಿಗೆಲ್ಲ ಯೋಚನೆ ಮಾಡ್ತೀವಿ. 1,000 ರೂಪಾಯಿ ಉಳಿದ್ರೆ ನಮ್ಗೆ ಏನಾರು ಆಗುತ್ತಪ್ಪ, 2,000 ರೂಪಾಯಿ ಉಳಿದ್ರೆ ನಮ್ಗೆ ಏನಕ್ಕಾರ ಆಗುತ್ತೆ ಅಂತ. ಬಟ್ ನಾವು ಆ ಥರ ಯೋಚನೆ ಮಾಡಿಬಿಟ್ರೆ ಏನಾಗಿರುತ್ತೆ ಅಂತಂದರೆ, ಈ ಸಣ್ಣದೋಗಿ ದೊಡ್ಡದಾದಾಗ ಲಕ್ಷಾಂತರ ರೂಪಾಯಿ ನಾವು ಅಲ್ಲೇ ಸುರಿಬೇಕಾಗಿರುತ್ತೆ. ಆಮೇಲೆ ಏನಪ್ಪ ಅಂತಂದರೆ, ನಾವು ದುಡ್ದಿದ್ದೆಲ್ಲ ಅಲ್ಲೇ ಸುರಿಬೇಕಾಗಿರುತ್ತೆ. ಅದ್ರ ಬಗ್ಗೆ ಇಲ್ಲಿ 2,000 1,000 ಹೋದ್ರೆ ಹೋಯ್ತು ಅಂತ ಅಂದ್ಬಿಟ್ಟು ನಾವು 6 ಮಂತ್ಸ್ ಒಂದ್ಸಲಿ ಹೆಲ್ತ್ ಚೆಕಪ್ ಮಾಡಿಸ್ಬಿಟ್ರೆ ನನ್ಗನ್ಸಿದ ಪ್ರಕಾರ ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ಈಗಿರೋ ಲೈಫ್ ಸ್ಟೈಲಲ್ಲಿ, ಈಗಿರೋ ಫುಡ್ ಸ್ಟೈಲಲ್ಲಿ, ಈಗಿರೋ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಆ ಥರ ಮಾಡಿಸೋದೇ ಬೆಟರ್ ಅಂತ ಅನಿಸುತ್ತೆ. ಹಾಗೆ ನಮ್ಮ ಆಫೀಸಲ್ಲೂ ಒಂದು ಐ ಟೆಸ್ಟಿಗೆ ಬಂದಿದ್ದರು. ನಾನು ಆ ಟೆಸ್ಟ್ ಮಾಡಿಸ್ದೆ. ಈ ಸದ್ಯಕ್ಕೆ ದೇವ್ರ ದಯೆಯಿಂದ ನನಗೇನು ಕಣ್ಣು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ನೀವು ಅದೇ ಥರ 6 ಮಂತ್ಸ್ಗೆ ಒಂದ್ಸಲಿ ಚೆಕಪ್ ಮಾಡಿಸಿ ಅಂತ ಅಂದ್ಬಿಟ್ಟು ಆ ವೀಡಿಯೋಸ್ನೆಲ್ಲ ಇಲ್ಲಿ ಹಾಕಿದ್ದೀನಿ ನೋಡಿ. ನಮ್ಮ ಆಫೀಸೆಲ್ಲ ಫಾರ್ಮಾ ರಿಲೇಟೆಡ್ ಆಗಿರೋದ್ರಿಂದ ಈ ಥರ ಸ್ಪಾನ್ಸರ್ಸ್ ಎಲ್ಲ ಬರ್ತಾನೆ ಇರ್ತಾರೆ. ಒಂದೊಂದ್ಸಲಿ ಹೈ ಟೆಸ್ಟ್ ಮಾಡೋರು, ಒಂದ್ಸಲಿ ಶುಗರ್ ಟೆಸ್ಟ್ ಮಾಡೋರು, BP ಟೆಸ್ಟ್ ಮಾಡೋರು, ಮತ್ತು ಈ ಕಿಡ್ನಿ ಟೆಸ್ಟ್ ಮಾಡೋರು, ಅದಾದಮೇಲೆ ಹಾರ್ಟ್ ಟೆಸ್ಟ್ ಮಾಡೋರು, ತುಂಬ ಜನ ಬರ್ತಾನೆ ಇರ್ತಾರೆ. ಮಿನಿಮಮ್ ಅಂತ ಅಂದರೂ 6 ಮಂತ್ಸ್ಗೆ ಇಲ್ಲ 1 ಇಯರ್ಗೆ ಒಂದ್ಸಲಿ ನಾವು ಈ ಥರ ಚೆಕಪ್ ಮಾಡಿಸ್ಕೊತಾ ಇರ್ತೀವಿ. ಇದೊಂದು ಗುಡ್ ಹ್ಯಾಬಿಟ್ ನಮ್ಮ ಆಫೀಸಲ್ಲಿ ಒಂದು. ಸರಿ, ನಾವು ಎಲ್ಲ ಚೆಕಪ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಹಾಗೆ ನಿಂತ್ಕೊಂಡಿದ್ವಿ. ಅವರು ಎಲ್ಲ ಮಾಡ್ತಾಯಿದ್ರು ಚೆಕಪ್ಪು. ನಿಜವಾಗ್ಲೂ ಈ ಥರ ಚೆಕಪ್ ಮಾಡಿಸೋದು ಎಷ್ಟು ಬೆಟರ್ ಅಂತ ಅಂದರೆ, ಏನಾದ್ರು ಇದ್ದರೆ ನಮ್ಗೆ ಅಲ್ಲೇ ಸಣ್ಣದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದರೆ ಅದು ದೊಡ್ಡದಾಗೋ ತನಕ ನಾವು ಸುಮ್ಮನೆ ಏನೋ ಒಂದು ಆಗೋ ತನಕ ಬಿಟ್ಕೊಳ್ಳೋದಕ್ಕಿಂತ ಇದು ಬೆಟರ್ ಅಂತ ಅನಿಸುತ್ತೆ ನನಗೆ. ಸೀಮಣೆ ಇಟ್ಟವ್ರಂತೆ ಕಡೋ, ಅವ್ರ ಬುಕ್ಕಿಂಗ್ಗೆ ಮೊಬೈಲ್ ಇಟ್ಟವ್ರೆ, ಅವ್ರ ಬುಕ್ಕಿಂಗ್ಗೆ ಸೀಮೆಣ್ಣೆ ಇಟ್ಟವ್ರೆ. ಬಾಟ್ಲು ಮಡಗ್ತೀರಾ? ಏನು ಬಾಟ್ಲು ಮಡಗ್ತೀರಾ ಮೇಡಮ್? ನೀಟಾಗಿ ಬರೀ ಮೇಲ ಫೀಮೇಲ್ ಅಂತ ಮಾಡಕ್ಕೆ ಹೋದ್ರೆ ಕಣ್ಣು ಕರೆಕ್ಟಾಗಿ ಕಾಣಲ್ವಂತೆ. ಫಸ್ಟ್ ಕಣ್ಣು ತೋರಿಸ್ಕೊಂಡು ಆಮೇಲೆ ಊಟ ಮಾಡಬೇಕು, ಗೊತ್ತೇ? ಅದಕ್ಕೆ ಹೇಳ್ತಾ ಇರೋದು, ಊಟ ಮಾಡೋಕ್ಕೆ ಹೋಗ್ಬಾರ್ದು, ಕಣ್ಣು ತೋರಿಸ್ಕೊಂಡು ಆಮೇಲೆ ಊಟ ಮಾಡಬೇಕು. ಅಲ್ಲಿ ಇಲ್ಲ, 1 3 ಕಾಣ್ತವೆ ಆಗ ಊಟ ಮಾಡಿಬಿಟ್ರೆ. ನಾನು ಯಾವತ್ತೂ ಐ ಟೆಸ್ಟ್ ಎಲ್ಲ ಮಾಡಿಸಿರಲಿಲ್ಲ. ಸರಿ, ಇವತ್ತು ಮಾಡಿಸೇ ಬಿಡೋಣ, ನೋಡಿಬಿಡೋಣ ಅಂತ ಅಂದ್ಬಿಟ್ಟು ಹೋದೆ ನೋಡೋಕ್ಕೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಭಯದಲ್ಲೇ ಹೋಗಿದೆ. ಯಾಕಂದರೆ ನಾವು ತುಂಬ ವರ್ಷದಿಂದ ಸಿಸ್ಟಮ್ ವರ್ಕೇ ಮಾಡ್ತಾಯಿದ್ದೀವಲ್ವ, ಕಣ್ಣಿಗೆ ಏನಾದ್ರು ಎಫೆಕ್ಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಕೆಲವೊಂದ್ಸಲಿ ನಮಗೆ ಸಿಸ್ಟಮಲ್ಲಿ ಅದೇ ಥರ ಆಗ್ತಾ ಇರುತ್ತೆ. ಈಗ ಎಕ್ಸೆಲ್ ಶೀಟೆಲ್ಲ ನೋಡ್ತಾಯಿದ್ರೆ ಕಣ್ಣು ಸ್ವಲ್ಪ ಬ್ಲರ್ ಆಗೋದು ಮತ್ತು ನೀರು ತುಂಬ್ಕೊಳ್ಳೋದು ಆ ಥರ ಎಲ್ಲ ಆಗ್ತಾ ಇರುತ್ತಲ್ಲ, ನಮಗೂ ಸ್ವಲ್ಪ ಭಯ ಆಗಿತ್ತು.
ನನಗೂ ಸುಮಾರು ಸಲ ಹೇಳಿದರು ಹೆಡ್ಏಕ್ ಬರೋದ್ರಿಂದ ಮತ್ತು ಕಣ್ಣು ಪೇಯ್ನ್ ಆಗೋದ್ರಿಂದ ಸ್ವಲ್ಪ ಸ್ಪೆಕ್ಸ್ ಎಲ್ಲ ಯೂಸ್ ಮಾಡು ಅಂತ. ಬಟ್ ನಾನು ಯಾವುದೇ ಥರ ಸ್ಪೆಕ್ಸ್ ಎಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಇಲ್ಲಿ ನೋಡೋಣ ಇವ್ರು ಯಾವ ಥರ ಹೇಳ್ತಾರೆ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಒಂದ್ಸಲಿ ಟ್ರಯಲ್ ನೋಡೋಣ ಅಂತ ಅಂದ್ಬಿಟ್ಟು ನಾನು ಹೋಗಿ ಟೆಸ್ಟ್ ಮಾಡಿಕೊಂಡ್ರೆ ಅವರು ತುಂಬ ಚೆನ್ನಾಗಿ ಟೆಸ್ಟ್ ಮಾಡ್ತಾಯಿದ್ರು. ಆಮೇಲೆ ಸರಿ ಏನೂ ಆಗಿಲ್ಲ ಅಂತ ಹೇಳಿದ್ರು. ಅದೇ ಒಂಥರ ಖುಷಿ ನಮಗೆ. ಟೆಸ್ಟಿಂಗ್ ಯೂಸ್ ಮಾಡ್ತಾ ಇದೆಯಾ ಸ್ಪೆಕ್ಸು? ಜೋರಾಗಿ ಮಾತಾಡು. ಹಾಂ, ಹಂಗೆ. ನಿನ್ನ ಕಣ್ಣು ಟೆಸ್ಟ್ ಮಾಡಲ್ವಂತೆ ಕಣೋ, ಊಟ ಮಾಡೋ ತಕ್ಕ ಬಾರೋ. ನೀವೇನ ಕಾರ್ಯಕರ್ತರು ಇದಕ್ಕೆ? ಹಾಂ, ಕಾಣಲ್ವಂತೆ ಬಾರೋ. ಹೌದು, ನೆಕ್ಸ್ಟ್ ಹಂಗೆ ಕುತ್ಕೊಳ್ಳೋದು. ಓಪನ್ ಮಾಡಿ. ಪ್ಲೇಟ್ಗೆ ಹಾಕಿ ಕೊಡ್ಬೇಕು ತಾನೇ ಪಾಪ ಅವರಿಗೆ, ಹಂಗೆ ಕವರ್ ತಂದು ಕೊಟ್ಬಿಟ್ರೆ. ಓ ಹಂಗೆ ಸ್ಟವ್ ಮೇಲೆ ಇಕ್ಬಿಟ್ಟು ಹಂಗೆ ಕೊಡೋದು. ಕಾಣ್ತಾ ಇದ್ದೀನ ನಾನು? ನಿಮ್ಮನ್ನ ಯಾರನ್ನೂ ಮಾಡ್ತಾ ಇಲ್ಲ. ವಾ, ಇನ್ನು ಮದುವೆನೇ ಆಗಲಿಲ್ಲ, ಕಣ್ಣು ಹೊಗೆ ಹಾಕ್ಸ್ಕೊಬಿಡ್ತು, ಮುಗಿದೋಯ್ತು, ಒಂದು ಪಾರ್ಟ್ ಹೋಯ್ತು. ನಿನ್ಗೆ ಇಷ್ಟೊಂದು ಸಮಸ್ಯೆ ಏನಿದೆ ಹಿಂದೆ ಕುಡಿಸ್ಬಿಡ್ತಾ ಇದ್ದ ಕಣೋ, ನಾವೆಲ್ಲ ಮುಂದೆ ಮುಗಿಸ್ಕೊಬತ್ತಾ ಇದ್ದೋ. ಸಮಸ್ಯೆ ಇರೋರೆಲ್ಲ ಹಿಂದೆ ಕುತ್ಕೊಬಿಡ್ಬೇಕು. ಹಾಂ, ನಿಧಾನಕ್ಕೆ ಹೇಳ, ಪರವಾಗಿಲ್ಲ. ನೀನು ಹಿಂಗೆಲ್ಲ ಹೇಳಿದ್ರೆ ಕಣ್ಣು ಹೊಂಟಾಗದೆ ಅಂದ್ಬಿಟ್ಟು ಹೆಣ್ಣು ಕೊಡಲ್ರು. ಅಯ್ಯೋ, ಏಜಲ್ಲಿ ಕಣ್ಣು ಹೋಗಿಸ್ಕೊತಾ ಇದೆಯಲ್ಲೋ, ಏನೋ ನಿಂತು ಹಣೆ ಬರ. ಮಾಡಿ ಮೇಡಮ್. ಅಂದರೆ ಇದು ನಮ್ಮ ಕಣ್ಣಿಗೆ ಯಾವ್ಯಾವ ಥರ ಅಂತಂದರೆ ಲೆನ್ಸ್ ವೈಸ್. ಸಿಸ್ಟಮ್ ಲ್ಯಾಪ್ಟಾಪ್ ಏನಾದರೂ ಯೂಸ್ ಮಾಡ್ತೀವಿ? ಹಾಂ, ಮಾಡ್ತೀನಿ. ಹೌದು. ಸಿಸ್ಟಮ್ ಮುಂದೆ ಕೂತಾಗ ಪ್ರೊಡಕ್ಷನ್ ಗ್ಲಾಸ್ ಅಂತ ಯೂಸ್ ಮಾಡ್ತೀವಿ? ಇಲ್ಲ ಇಲ್ಲ, ಆ ಥರದ್ದೇನು ಯೂಸ್ ಮಾಡಲ್ಲ. ಈ ಪ್ರೊಡಕ್ಷನ್ಗೆ ಅಂತ ಗ್ಲಾಸಸ್ ಬರುತ್ತೆ, ಬ್ಲೂ ಫಿಲ್ಟರ್ ಅಂತ. ಸಿಸ್ಟಮ್ ಮುಂದೆ ಕೂತಾಗ ಯೂಸ್ ಮಾಡ್ತೀವಿ. ನಿಮಗೆ ಫ್ಯೂಚರಲ್ಲಿ ಕಣ್ಣಿನ ಸಿಸ್ಟಮ್ ಮುಖಾಂತರ ಏನು ಎಫೆಕ್ಟ್ ಆಗದೆ ಯಾವಾಗ ಆಗುತ್ತೆ. ಮತ್ತು ಒಂದು ಕೂಪನ್ ಕೊಡ್ತೀನಿ. ಈ ಕೂಪನ್ಗೆ ಒಂದು ತಿಂಗಳು ಟೈಮ್ ಇರುತ್ತೆ. ಈ ಕೂಪನ್ ಕಾರ್ಡ್ ಮುಖಾಂತರ 5 ಜನ ಫೇಕ್ ಅಂತ ಚೆಕ್ ಮಾಡಿಸ್ಬೋದು. ಮಧ್ಯೆ ತಾಯಿ ಸ್ನೇಹಿತರು ಮಕ್ಕಳು ಫ್ರೆಂಡ್ಸ್ ಯಾರು ತೋರಿಸ್ಕೊಬೋದು. RR ನಗರ್ ಮೇನ್ ರೋಡಲ್ಲಿ ಮಾಡಿಸ್ಬೋದು. ಐಡಿಯಲ್ ಅಂತ ಪೆಟ್ರೋಲ್ ಬಂಕ್ ಇದೆ, ಅದ್ರ ಪಕ್ಕದಲ್ಲಿ ಎಲಾನ್ಸ್ ಸ್ಟ್ರೀಟ್ಸ್ ಇದೆ, ಪಕ್ಕದಲ್ಲಿ ಫಸ್ಟ್ ಫ್ಲೋರ್ ನಾವು ಮಾಡಿಸ್ಬೋದು. ಬೇರೆ ಬಂದು ಇದು ಕೂಪನ್ ಕಾರ್ಡ್. ಓಕೆ ಸರ್. ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಅದೇನೋ ಡ್ರೈನೆಸ್ ಆಗೋದಿಲ್ಲ. ತುಂಬ ಸಿಸ್ಟಮ್ ಮುಂದೆ ಕೂತಾಗ ಡ್ರೈನೆಸ್ ಆಗುತ್ತೆ. ಅದರಲ್ಲಿ ನೀವು ಬರ್ತಾ ಇರ್ತಾರೆ, ಅದು ಡ್ರೈನೆಸ್ ಆಗುತ್ತೆ.
ಮತ್ತು ಯಾವ ಏಜಿಗೆ ನಾವು ಸ್ಪೆಕ್ಸ್ ಯೂಸ್ ಮಾಡ್ಬೋದು ಟೆಸ್ಟಿಂಗ್ ಸ್ಪೆಕ್ಸ್? ಪವರ್ ಇಲ್ಲ ಅಂತ ಹೇಳಿದ್ರೆ 40 ಇಯರ್ಸ್ ಆದ್ರೆ ಎಲ್ಲರಿಗೂ ಹತ್ರಕ್ಕೆ ಪವರ್ ಬಂದಿರುತ್ತೆ. ಹ್ಞೂ 40 ಇಯರ್ಸ್ ಬಂದಾಗ ವರ್ಷ ಕಂಟಿನ್ಯೂಸ್ ಪವರ್ ಹ್ಞೂ ಬರುತ್ತೆ. ಹ್ಞೂ ಅದು ಬಿಫೋರ್ ಆಗೋದು ದೂರದ ಪವರ್ ಇದೆ ಅಂತ ಹೇಳಿದ್ರೆ ಒಂದ್ಸಲ ಪವರ್ ಇದೆ ಅಂತ ಗೊತ್ತಾದರೆ ಹ್ಞೂ ರೆಗ್ಯುಲರ್ ಸ್ಪೆಕ್ಸ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಬೆಸ್ಟು ನಾವು ಸ್ಪೆಕ್ಸ್ ಯೂಸ್ ಮಾಡೋದು ಒಳ್ಳೇದು ಅಂತ. ಟೆಸ್ಟ್ ಮಾಡಿಸ್ಕೋಬೇಕು. ಹ್ಞೂ ಡಿಸ್ಟೆನ್ಸ್ ಪವರ್ ಇದೆ ಅಂದಾಗ ಬೆಳಗ್ಗೆ ಹಾಕೋದು ತುಂಬ ಒಳ್ಳೆಯದು. ಪವರ್ ನಾವು ಕನ್ನಡಕ್ಕೆ ಹಾಕೊಳ್ಳಿಲ್ಲ ಅಂತ ಹೇಳಿದ್ರೆ ಇದೇ ಪವರ್ ಜಾಸ್ತಿ ಆಗ್ತದೆ. ಆ ಥರ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ ಗೈಸ್, ಊಟ ಮಾಡೋಣ ಅಂತ ಬಂದ್ವಿ. ಇವಾಗ ನಾನ್ ವೆಜ್ಜು ಮಟನ್ ಬಿರಿಯಾನಿ ತಂದುಕೊಟ್ಟಿದ್ದಾನೆ ನಮ್ಮ ತಮ್ಮ. ಇದು NGT ಮಟನ್ ಬಿರಿಯಾನಿ. ಕೆನಗೇರಿ ಸೈಡ್ ಯಾರು ಇದ್ದರೆ ಒಂದ್ಸಲಿ ಟ್ರೈ ಮಾಡಿ. ಸೂಪರಾಗಿರುತ್ತೆ. ಸೂಪರ್ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ NGTನಲ್ಲಿ. ಒಂದ್ಸಲಿ ಈ ಸೈಡ್ ಇರೋರೆಲ್ಲ ಒಂದ್ಸಲಿ ಟ್ರೈ ಮಾಡಿರೋರು ಮತ್ತೆ ಇನ್ನೊಂದ್ಸಲಿ ತೊಗೊಂಡು ತಿನ್ನಿ, ಓಕೆನಾ? ಯಾರು ಆಗಲಿ ಮಟನ್ ಬಿರಿಯಾನಿಗೆ ಬಜ್ಜಿ ಕಾಂಬಿನೇಷನ್ ಆಗಿ ತಗೋತಾರ ನೋಡಿ. ಈ ಮಹಾನ್ ಭಾವ ತಗೊಂಡವನೆ ಮಟನ್ ಬಿರಿಯಾನಿಗೆ ಬಜ್ಜಿ ಅಂತೆ. 2 ತಿನ್ಬಿಟ್ರೆ ಕತೆ ಮುಗೀತಷ್ಟೆ. ಅವನೇನೋ ತೊಗೊಂಡಿದ್ದಾನೆ ಮಟನ್ ಬಿರಿಯಾನಿಗೆ ಬಜ್ಜಿ ಕಾಂಬಿನೇಷನ್ ಆಗಿ. ಅವನು ಬಂದು ಎಗ್ ಬಿರಿಯಾನಿ ತೊಗೊಂಡವನೆ. ತೋರಿಸೋ ಏನು ತೊಗೊಂಡಿದ್ಯಾ? ಅವನು ಎಗ್ ಬಿರಿಯಾನಿ ತೊಗೊಂಡವನೆ. ನನಗೆ ಮಟನ್ ಬಿರಿಯಾನಿಗೆ ಆ ಬಜ್ಜಿ ತೊಗೊಂಬಂದು ತಿನ್ನು ಅಂತವನೆ. ನನಗೆ ಬೇಡ ಕಣಪ್ಪ ಅಂತ ಇದ್ದೀನಿ. NGT ಮಟನ್ ಬಿರಿಯಾನಿ ಸಕ್ಕದಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಮಿಸ್ ಮಾಡದೆ ತಿನ್ನಿ. ಇದನ್ನು ಹೋಗಿ ತಿಂದಿರೋರೆಲ್ಲ ಮತ್ತೆ ತೊಗೊಂಡು ತಿನ್ನಿ, ಓಕೆನಾ? ಆಹಾ, ಗಂಟ್ಮೂಳೆ ಆಹಾ, ಯಾಕಂಗೆ ಗೀಚ್ಗೆ ಹಾಕ್ತಾ ಇದೀವಿ ಅಂತಂದರೆ ಇದರಲ್ಲಿ ತುಪ್ಪ ಇರುತ್ತೆ ಕಣೋ. ತುಪ್ಪ ಇರುತ್ತೆ ಇದರಲ್ಲಿ. ಕುಟ್ಟಿ ತಿನ್ಬೇಕು ಹಿಂಗೆ. ಕುಟ್ಟಿ ಹಿಂಗಿದೆಯಲ್ಲ, ಹಿಂಗೆ ಕುಟ್ಟಿ ತಿನ್ಬೇಕು ಹಿಂಗೆ. ಕುಟ್ಟಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ.